ನೋಡಿ, ನೂತನ ಸಚಿವರುಗಳಿಗೆ 19 ಜನ ನೂತನ ಸಚಿವರುಗಳಿಗೆ ಹಂಗೆ ಹಿಂಗೆ ಮಾಡಿ ಖಾತೆ ಹಂಚಿಕೆ ಕೂಡ ಆಯಿತು. ನಿನ್ನೆ ಖಾತೆ ಹಂಚಿಕೆಯಲ್ಲಿ ಇದ್ದಂಥ ಹೈಡ್ರಾಮಗಳಿಗೆ ತೆರೆ ಎಳೆಯಲಾಗಿದೆ. ಆದರೂ ಕೂಡ ಅಸಮಾಧಾನ ಇದ್ದೇ ಇದೆ. ನಾವು ಆ ಖಾತೆ ಕೇಳಿದ್ವಿ, ಬಟ್ ನಮ್ಗೆ ಈ ಖಾತೆ ಕೊಡಲಾಯಿತು ಅಂತ ಹೇಳಿ ಈಗ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಕೇಳಿಬರ್ತಾ ಇರೋದು ನಾಗೇಂದ್ರ ಅವರ ವಿಚಾರಕ್ಕೆ. ಯಾಕಂದರೆ ವಾಲ್ಮೀಕಿ ನಿಗಮ ಹಗರಣ ಬಿಜೆಪಿ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಸಚಿವ ಸಂಪುಟಕ್ಕೆ ನಾಗೇಂದ್ರ ಅವರನ್ನು ಮರುಸೇರ್ಪಡೆ ಮಾಡಿರೋದಕ್ಕೆ ಸಾಕಷ್ಟು ವಿರೋಧ. ಇದು ಕೈಪಾಳ್ಯಕ್ಕೆ ಹೊಸ ಸಂಕಷ್ಟವನ್ನು ತಂದೊಡ್ಡಿದೆ. ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈ ಬಿಡಬೇಕು ಅಥವಾ ಅವರ ರಾಜೀನಾಮೆಯನ್ನು ಪಡ್ಕೊಳ್ಬೇಕು. ಅವರು ಯಾವಾಗ ಸಂಪುಟಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ಳಲಾಯಿತು, ಮತ್ತೊಂದು ಸಲ ಅವರ ಪ್ರಮಾಣ ವಚನ ಯಾವಾಗ ಆಯಿತೋ ಅವತ್ತಿನಿಂದ ಟಿಲ್ ಇವತ್ತಿನವರೆಗೂ ಕೂಡ ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈ ಬಿಡಬೇಕು. ಡಿ ಕೆ ಶಿವಕುಮಾರ್ ಅವರು ಅವರನ್ನು ರಾಜೀನಾಮೆ ತಗೋಬೇಕು. ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಬಿ ಜೆ ಪಿ ಅಂತೂ ಪಟ್ಟು ಹಿಡಿದು ಕುಳಿತುಕೊಂಡಿದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ರಿಯಾಕ್ಟ್ ಮಾಡಿದ್ದಾರೆ. ಏನ್ರಿ, ನನ್ನ ಮೇಲೂ ಕೇಸ್ಗಳಿದೆ ರೀ, ನಾನೇನು ಮುಖ್ಯಮಂತ್ರಿ ಆಗೇ ಇಲ್ವಾ, ರಾಜ್ಯದಲ್ಲಿ ಯಾರ ಮೇಲೆ ಕೇಸ್ ಇಲ್ಲ ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಕೊಂಡು ಕೂಡ ಬರ್ತಾ ಇದ್ದಾರೆ. ಇನ್ನು ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈ ಬಿಡಬೇಕು ಅಥವಾ ಅವರ ರಾಜೀನಾಮೆಯನ್ನು ಕೂಡಲೇ ಪಡ್ಕೋಬೇಕು. 10 ದಿನದಲ್ಲಿ ನೋಡಿ, ಒಂದು ಕಡೆ ಅಧಿವೇಶನದ ಕಲಾಪ ಸುಗಮವಾಗಿ ನಡೆಯೋದಕ್ಕೆ ಬಿಡೋಲ್ಲ ಪ್ರತಿಪಕ್ಷ ಬಿಜೆಪಿ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಮುಖ್ಯ ಆರೋಪಿ ಎದುರಿಸ್ತಾ ಇರೋದು ಬಳ್ಳಾರಿ ಗ್ರಾಮಾಂತರ ಶಾಸಕ ಸಚಿವರಾದಂತಹ ಬಿ ನಾಗೇಂದ್ರ ಅವರು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ನಡೆ ಈಗ ಸಿಕ್ಕಾಪಟ್ಟೆ ಚರ್ಚೆಗೂ ಕೂಡ ಕಾರಣ ಆಗಿದೆ. ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ಆಕ್ರೋಶ ಎದುರಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ತಂತ್ರವನ್ನು ಕೂಡ ರೂಪಿಸ್ತಾ ಇದೆ. ಎಸ್ಟಿ ನಾಯಕ್ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದಾರೆ ನಾಗೇಂದ್ರ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರಾಗಿದ್ದರು. ಆಗಲೇ ವಾಲ್ಮೀಕಿ ಹಗರಣದಲ್ಲಿ ಸಿಲುಕಾಕೊಳ್ತಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಅಕ್ರಮಗಳ ಆರೋಪದ ಹಿನ್ನೆಲೆ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದು ಅಲ್ಲಿಂದ ಬೇಲ್ ಮೇಲೆ ಈಗ ಹೊರಗಡೆ ಇದ್ದಾರೆ. ಅದಾದ ಮೇಲೆ ಕಳೆದ ಕೆಲ ದಿನಗಳ ಹಿಂದೆ ಸಂಪುಟಕ್ಕೂ ಕೂಡ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಅವರು ರಿಲೀಸ್ ಆಗಿ ಬಂದ ನಂತರದಿಂದ ಟಿಲ್ ಸೇರ್ಪಡೆಯಾಗೋವರೆಗೂ ಕೂಡ ಸಾಕಷ್ಟು ಕಸರತ್ತನ್ನು ಮಾಡ್ತಾರೆ ಮತ್ತೊಮ್ಮೆ ಸಚಿವರಾಗೋದಕ್ಕೋಸ್ಕರ. ಇದೀಗ ಸಂಪುಟ ವಿಸ್ತರಣೆ ಆಯಿತು, ಸಚಿವರು ಕೂಡ ಆದರು. ನಿನ್ನೆ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವರು ಕೂಡ ಆಗಿದ್ದಾರೆ. ಆದರೆ ನಾಗೇಂದ್ರ ಅವರ ಮರು ಸೇರ್ಪಡೆ ಬಿಜೆಪಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತಷ್ಟು ದಾಳಿ ನಡೆಸೋದಕ್ಕೆ ಮತ್ತಷ್ಟು ಅವಕಾಶಗಳು ಪುಷ್ಟಿ ಸಿಕ್ಕಂತಾಗಿದೆ. ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನಾಗೇಂದ್ರ ಅವರನ್ನು ಬಿಟ್ಟರೂ ಕಷ್ಟ, ಅವರನ್ನು ಮುಂದುವರಿಸಿದ್ರೂ ಕಷ್ಟ ಸಚಿವ ಸ್ಥಾನದಲ್ಲಿ ಅನ್ನುವಂತಹ ಇಕ್ಕಟ್ಟಿಗೆ ಸಿಲುಕಾಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅವರು ರಾಜೀನಾಮೆಯನ್ನು ಕೊಡಬೇಕು ನಾಗೇಂದ್ರ ಅವರು ಅನ್ನುವ ಆಗ್ರಹಗಳು. ಮತ್ತೊಂದು ಕಡೆ ವಿಪಕ್ಷದ ದಾಳಿಯನ್ನು ಎದುರಿಸೋದ್ರ ಜೊತೆಗೆ ಎಸ್ಟಿ ನಾಯಕ್ ಸಮುದಾಯದಲ್ಲಿ ತನ್ನ ಪ್ರಾತಿನಿಧ್ಯವನ್ನು ಬಲಪಡಿಸೋ ಉದ್ದೇಶದಿಂದ ಕಾಂಗ್ರೆಸ್ಸು ಮತ್ತೊಬ್ಬ ಎಸ್ಟಿ ನಾಯಕ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಅವರಿಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆಯನ್ನು ಕೂಡ ವಹಿಸಿಕೊಟ್ಟಿದೆ. ಇನ್ನು ಬಿಜೆಪಿಯ ಪ್ರಮುಖ ಎಸ್ಟಿ ನಾಯಕ ಮಾಜಿ ಸಚಿವರಾದಂತಹ ಬಿ ಶ್ರೀರಾಮುಲು ಅವರು ನಾಗೇಂದ್ರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಎಸ್ಟಿ ಸಮುದಾಯದ ಕಲ್ಯಾಣಕ್ಕಾಗಿ ಮೀಸಲಿಟ್ಟಂಥ ಹಣದ ಅಕ್ರಮ ಬಳಕೆಯ ಆರೋಪ ಎದುರಿಸ್ತಾ ಇರುವಂತಹ ವ್ಯಕ್ತಿಯೊಬ್ಬರು ಇಂತಹ ಗಂಭೀರ ಆರೋಪಗಳ ನಡುವೆಯೂ ಸಚಿವ ಸಂಪುಟದಲ್ಲಿ ಮುಂದುವರಿಬಾರದು, ಈ ಕೂಡಲೇ ಅವರ ರಾಜೀನಾಮೆ ಕೊಡಬೇಕು, ಅವರ ರಾಜೀನಾಮೆಯನ್ನು ಪಡ್ಕೋಬೇಕು ಅಂತ ಹೇಳಿ ಆಗ್ರಹ ಕೂಡ ಮಾಡಲಾಗಿದೆ. ಶ್ರೀರಾಮುಲು ಅವರು ಆಗ್ರಹಿಸಿದ್ದಾರೆ. ಸೊ ಹಾಗಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೊಟ್ಟರೆ ಮುಂದಿನ ನಡೆ ಏನು? ಮುಂಗಾರು ಅಧಿವೇಶನದ ವೇಳೆ ಬಿಜೆಪಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಡವನ್ನು ಹೇರಿ ಯಶಸ್ವಿಯಾದರೆ ಕಾಂಗ್ರೆಸ್ ಪಾಲಿಗೆ ರಾಜಕೀಯ ಲೆಕ್ಕಾಚಾರ ಮತ್ತಷ್ಟು ಸಂಕೀರ್ಣವಾಗೋ ಸಾಧ್ಯತೆಗಳಿದೆ.
ಇನ್ನು ನಾಗೇಂದ್ರ ಅವರಿಂದ ತೆರವಾಗುವಂತಹ ಎಸ್.ಟಿ. ನಾಯಕ್ ಸಮುದಾಯದ ಸಚಿವ ಸ್ಥಾನವನ್ನ ಮತ್ತೆ ಭರ್ತಿ ಮಾಡೋ ಅನಿವಾರ್ಯತೆ ಕಾಂಗ್ರೆಸ್ಗೆ ಎದುರಾಗತ್ತೆ. ಈ ಸಂದರ್ಭದಲ್ಲಿ ಸಂಡೂರು ಶಾಸಕರಾದಂತಹ ಅನ್ನಪೂರ್ಣ, ಬಳ್ಳಾರಿ ಸಂಸದ ಇ ತುಕಾರಾಂ ಅವರ ಪತ್ನಿ ಸಚಿವ ಸ್ಥಾನಕ್ಕೆ ಸಂಭಾವ್ಯ ಆಯ್ಕೆಯಾಗಬಹುದು ಅನ್ನೋ ಮೂಲಗಳು ಕೂಡ ತಿಳಿಸಿದೆ. ಅನ್ನಪೂರ್ಣ ಸಂಪುಟಕ್ಕೆ ಸೇರ್ಪಡೆಯಾದರೆ ಸಂಪುಟದಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲ ಅನ್ನೋ ಟೀಕೆಗೂ ಕಾಂಗ್ರೆಸ್ ಉತ್ತರ ಕೊಟ್ಟಂಗಾಗತ್ತೆ. ಅನ್ನಪೂರ್ಣ ಸಂಪುಟಕ್ಕೆ ಸೇರ್ಪಡೆಯಾದರೆ ಏನೊಂದಿಷ್ಟು ಟೀಕೆಗಳು ಕೇಳಿಬರ್ತಾ ಇದೆ. ಮಹಿಳಾ ಪ್ರಾತಿನಿಧ್ಯ ಕೊಡಲಾಗಿಲ್ಲ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ, ಇದೆಲ್ಲ ಕೂಡ ಉತ್ತರ ಸಿಗತ್ತೆ. ಹಾಗಾಗಿ ಅನ್ನಪೂರ್ಣ ಅವರನ್ನು ಸಂಪುಟಕ್ಕೆ ಸೇರಿಸಿದ್ರೆ ಮತ್ತೊಂದು ಸಚಿವ ಸ್ಥಾನ ತೆರವಾಗುವ ಸಾಧ್ಯತೆ ಇದ್ದು, ಆ ಸ್ಥಾನವನ್ನು ಬಾದಾಮಿ ಶಾಸಕ ಹಾಗೆ ಕುರುಬ ಸಮುದಾಯದ ನಾಯಕ ಬಸವರಾಜ ಶಿವಣ್ಣನವರವರಿಗೆ ಕೊಡೋ ಸಾಧ್ಯತೆಯೂ ಇದೆ ಅನ್ನುವ ಲೆಕ್ಕಾಚಾರ. ಯಾಕಂದರೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಅವರನ್ನ ಸಚಿವ ಸ್ಥಾನಕ್ಕೆ ಕೊಡಬೇಕು, ಅವರಿಗೆ ಸಚಿವ ಸ್ಥಾನ ಅಂತ ಹೇಳಿ ಬಹಳಷ್ಟು ದೊಡ್ಡದಾಗಿ ಬೆಂಬಲವನ್ನು ಕೊಟ್ಟಿದ್ರು. ಸಿದ್ದರಾಮಯ್ಯ ಅವರು ಸಂಪುಟ ವಿಸ್ತರಣೆಯ ಟೈಮಲ್ಲಿ ಅವರಿಗೆ ಸ್ಥಾನ ಕೊಡದಿದ್ದಕ್ಕೆ, ಶಿವಣ್ಣನವರಿಗೆ ಸ್ಥಾನ ಕೊಡದಿದ್ದಕ್ಕೆ ತೀವ್ರ ಅಸಮಾಧಾನ ಕೂಡ ಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನಾದರೂ ಮುಂಗಾರು ಅಧಿವೇಶನದ ವೇಳೆ ಬಿಜೆಪಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಡವನ್ನು ಹೇರಿ ಯಶಸ್ವಿಯಾದರೆ ಕಾಂಗ್ರೆಸ್ ಪಾಲಿಗೆ ರಾಜಕೀಯ ಲೆಕ್ಕಾಚಾರ ಮತ್ತಷ್ಟು ಸಂಕೀರ್ಣವಾಗೋ ಸಾಧ್ಯತೆ ಇದೆ. ಹಾಗಾಗಿ ಏನಾಗಬಹುದು? ಅವರ ರಾಜೀನಾಮೆಯನ್ನು ಪಡ್ಕೊಳ್ಳುವಲ್ಲಿ ಬಿಜೆಪಿ ಯಶಸ್ವಿಯಾಗತ್ತಾ ಅಥವಾ ಕೊಡಲ್ವಾ? ಕಾಂಗ್ರೆಸ್ ಏನು ಮಾಡುತ್ತೆ? ಡಿ.ಕೆ. ಶಿವಕುಮಾರ್ ಅವರು ಏನು ಮಾಡ್ತಾರೆ? ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ.